ತಿಪಟೂರಿನಲ್ಲಿ ಗುಜರಿ ವ್ಯಾಪಾರಿಯ ಭೀಕರ ಕೊಲೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ತಾಲೂಕಿನ ಕಸಬಾ ಹೋಬಳಿಯ ಜೈಪುರ ರಸ್ತೆ ಚಿಕ್ಕಕೊಟ್ಟಿಗೆಹಳ್ಳಿ ಗ್ರಾಮದ ತೋಟವೊಂದರಲ್ಲಿ ಗುಜರಿ ವ್ಯಾಪಾರಿಯ ಭೀಕರ ಕೊಲೆ ನಡೆದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ. ತಿಪಟೂರು ನಗರದ ಆರ್ಸಿಸಿ ಟ್ಯಾಂಕ್ ನಿವಾಸಿ ಮನ್ಸೂರ್ 32 ವರ್ಷ ಮೃತಪಟ್ಟ ದುರ್ದೈವಿ ಎಂದು ಗುರುತಿಸಲಾಗಿದೆ. ಮಾರ್ಚ್ 4ರಂದು ಗುಜರಿ ವ್ಯಾಪಾರಕ್ಕಾಗಿ ಹಳ್ಳಿಗೆ ತೆರಳಿದ್ದ ಮನ್ಸೂರ್ ಸಂಜೆಯಾದರೂ ಮನೆಗೆ ಬಾರದ ಕಾರಣ ಪತ್ನಿ, ತಾಯಿ, ಸಂಬಂಧಿಕರು, ಸ್ನೇಹಿತರು ಮೊಬೈಲ್ಗೆ ಹಲವಾರು ಬಾರಿ ಕರೆ ಮಾಡಿದ್ದಾರೆ. ಆದರೆ ಕರೆ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕುಟುಂಬದವರು ಮತ್ತು ಸ್ನೇಹಿತರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನ ಆಧಾರದಲ್ಲಿ ಪೊಲೀಸರು ತನಿಖೆ ಆರಂಭಿಸಿದಾಗ ರಂಗಾಪುರ ರಸ್ತೆ, ಜೈಪುರ ರಸ್ತೆ, ಚಿಕ್ಕಕೊಟ್ಟಿಗೆಹಳ್ಳಿ ಬೆಲೆಯ ರಸ್ತೆ ಸಮೀಪ ಮನ್ಸೂರ್ ಅವರಿಗೆ ಸೇರಿದ ಗುಜರಿ ವ್ಯಾಪಾರದ ಆಟೋ ರಿಕ್ಷಾ ಪತ್ತೆಯಾಗಿದೆ. ಆಟೋ ನಿಂತಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ರಾಜಮ್ಮ ಎಂಬುವರ ಅಡಿಕೆ ತೋಟದಲ್ಲಿ ಮನ್ಸೂರ್ ಅವರ ಶವ ಪತ್ತೆಯಾಗಿದೆ. ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಪ್ರಕರಣವನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. अब दूसरा वो काम चल रहा है, मिल जाता है, सभी जगह पे है, मिल जाता है। ठीक है, लेकिन पता नहीं है क्यों ये मामला है इस टाइम तक, हमें भी पता नहीं है, आपको भी पता नहीं है। वो दोस्त लोगों को भी कल बात किया था, वो भी बोल रहा है ऐसा कुछ ऐसा नहीं, बहुत अच्छा छोकरा बोल रहा है। देखेंगे क्या है। ठीक है सर, हमें आपके साथ क्योंकि ये जगह पे ऐसा नहीं है, सभी ऐसा कोई ಸರ್, ನನ್ನ ಹೆಸರು ಫೈರೋಜ್ ಅಂತೇಳಿ, ಹ್ಯೂಮನ್ ರೈಟ್ಸ್ ಉಪಾಧ್ಯಕ್ಷರು. ನಾವು ಜಿಲ್ಲಾ ಅಧ್ಯಕ್ಷ, ಉಪಾಧ್ಯಕ್ಷ. ಹುಡುಗ ಟಿಪ್ಟೂರು. ಅವನು ಹೆಸರೇನು ಸರ್? ಅವನು ಮನ್ಸೂರ್ ಪಾಷಾ ಅಂತ. ಅವ್ರು ತಿಪಟೂರು ಗಾಂಧಿನಗರ. ಗಾಂಧಿನಗರ ಸರ್. ಏನು ಕೆಲಸ ಮಾಡ್ತಾಯಿದ್ರು ಸರ್? ಅವರು ಗುಜರಿ ವ್ಯಾಪಾರ ಮಾಡೋರು. ಗುಜರಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾಯಿದ್ರು. ಓಕೆ. ಈಗ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಅವರಿಗೆ ಗುಜರಿ ಇದೆ ಅಂತೇಳಿ ಯಾರೋ ಕಾಲ್ ಮಾಡಿದ್ರು ಅಂತ ಹೇಳಿ ಕರೆಸ್ಕೊಂಡ್ರು. 11 ಗಂಟೆಗೆ ಹೋದವರು. ನಿನ್ನೆ 11 ಗಂಟೆಗೆ ಹೋಗಿದ್ದಾರೆ? ನಿನ್ನೆ 11 ಗಂಟೆಗೆ ಹೋಗಿದ್ದಾರೆ. ಆಮೇಲೆ ನಿಮ್ಗೆ ಯಾವಾಗ ವಿಷಯ ಗೊತ್ತಾಗಿದೆ? ನಮಗೆ ಸಂಜೆ ಅವನು ನಾಪತ್ತೆ ಆಗಿದ್ದಾನೆ ಅಂತ ನಮಗೆ ತಿಳುವಳಿಕೆ ಬಂದಾಗ ಆಮೇಲೆ ನಾವು ರೂರಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಆ ಕಂಪ್ಲೇಂಟ್ ಆದಮೇಲೆ ಅವರು ಲೊಕೇಶನ್ ಹಾಕ್ಕೊಂಡು ಹುಡುಕೊಂಡು ಹೋದಾಗ ಅವರ ಬಾಡಿ ಸಿಕ್ಕಿ. ಏನು ಅದು ಗಾಡಿ ಯಾವ ಗಾಡಿಗೆ ಹೋಗಿದ್ವಿ ಇವರು? ಆಪೆ ಆಟೋಲ್ಲಿ. ಆಟೋನು ಅಲ್ಲೇ ಇತ್ತಾ? ಆಟೋನು ಅಲ್ಲೇ ಇತ್ತೆ. ಬೆಳಗ್ಗೆ 11 ಗಂಟೆಯಿಂದ ಹೆಚ್ಚು ಕಡಿಮೆ ಅಲ್ಲೇ ಬೆಳಗ್ಗಿನ ಸಂಜೆವರೆಗೂ ಅಲ್ಲೇ ಇತ್ತು. ನಿಮಗೆ ವಿಷಯ ಗೊತ್ತಾಗಿದೆ ಅವಾಗ? ನಮಗೆ ಗೊತ್ತಾಗಿದ್ದು ಅವರೆಲ್ಲ ಹುಡುಕಿ ಎಲ್ಲ ಆದಮೇಲೆ ನಮಗೆ, ನಾವು ಒಬ್ಬರು ಲೀಡರ್ ಅಂತೇಳಿ ನಮಗೆ ತಿಳಿಸಿದಾಗ ನೀವು ಸ್ಪಾಟಿಗೆ ಹೋಗಿದ್ರಾ? ಸ್ಪಾಟಿಗೆ ಹೋಗಿದ್ವಿ. ಅವರ ಸಂಬಂಧಿಕರು ಯಾರು ಇದ್ದಾರೆ? ಇದ್ದಾರೆ, ಅವರ ಮಾಮ ಇದ್ದಾರೆ. ಏನು ಸರ್ ಹೆಸರು? ಕೌಸರ್ ಪಾಷಾ. ಮದುವೆ ಆಗಿತ್ತಾ ಸರ್ ಅವ್ರದ್ದು? ಮದುವೆ ಈಗ ರೀಸೆಂಟಾಗಿ 1 ತಿಂಗಳಾಗಿತ್ತು. ಮದುವೆ 1 ತಿಂಗಳಾಗಿದೆ. ಮಕ್ಕಳೇನಾರು ಇದ್ದಾರಾ? ಅವ್ರಿಗೆ ಮಕ್ಕಳಿಲ್ಲ. ಹಿಂಗೆ 1 ತಿಂಗಳ ಮುಂಚೆ ಮದುವೆ ಮಾಡಿದ್ವಿ. ನಿಮಗೆ ವಿಷಯ ಯಾವಾಗ ಗೊತ್ತಾಗ? ನಮಗೆ ರಾತ್ರಿ 8:15 ಗೊತ್ತಾಗಿತ್ತು. ಅಂದರೆ 8:15 ಸ್ಪಾಟಿಗೆ ನೀವು ಹೋಗಿದ್ರಾ? ಸ್ಪಾಟಿಗೆ ಹೋದಾಗ ಅಲ್ಲಿ ಡೆತ್ ಆಗಿದೆ ಅಂತೇಳಿ. ಏನು ಬೇರೆ ಏನಾದರೂ ಕೆಲಸ ಮಾಡ್ತಾರಾ? ಇಲ್ಲ, ಅದು ಇವರು ಬರೀ ಸ್ಕ್ರಾಪ್ ಕೆಲಸನೇ ಮಾಡೋದು. ಸ್ಕ್ರಾಪ್ ಪರ್ಚೇಸ್ ಮಾಡ್ಕೊಳ್ಳೋದು. ವಿಷಯ ಏನಾದರೂ ಗೊತ್ತಿದೆಯಾ ಸರ್? ಯಾರು ಕರೆಸಿದ್ರು ಏನು? ಟೀಕೆ ಮಾಡಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಸರ್. ನಮ್ಮ ತಿಪಟೂರು ತಾಲೂಕಿನಲ್ಲಿ ಭಾರಿ ಕ್ರೈಮ್ ನಡೀತಾ ಇದೆ. ಇದು ಮುಂದಕ್ಕೆ ಆಗಬಾರ್ದು ಸರ್. ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಹುಡುಕಿ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನನ್ನ ಹ್ಯೂಮನ್ ರೈಟ್ಸಿಂದ ಉಪಾಧ್ಯಕ್ಷರು ಫೈರೋಜ್ ಅಂತ ಒತ್ತಾಯ ಮಾಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು.